ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ. ಅಂಜನ ಮೇಷರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ 2025ರ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನಿಮಗೆ ಈ ತಿಂಗಳಿನಲ್ಲಿ ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಿ ಅದೃಷ್ಟ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಬನ್ನಿ, ಮೇಷರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಮೇಷರಾಶಿಯವರು ಈ ತಿಂಗಳಿನಲ್ಲಿ ಸಾಲ ಕಮ್ಮಿ ಆಗುತ್ತದೆ, ಅದೃಷ್ಟದ ರಾಜಯೋಗ. ಅದು ಯಾವ ರೀತಿಯಲ್ಲಿ ಫಲಗಳಿದೆ, ಏನೇನು ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಗೆಳೆಯರೇ. ನೋಡಿ, ಯಾವತ್ತಿಗೂ ಕೂಡ ಅಷ್ಟೇ ಮೇಷರಾಶಿಯವರು ಬಹಳಷ್ಟು ಮೃದುವಾಗಿರ್ತಕ್ಕಂಥ ವ್ಯಕ್ತಿಗಳು. ಯಾವತ್ತಿಗೂ ಕೂಡ ಅಷ್ಟೇ ಒಂಚೂರು ಸಾಲ ಆದರೂ ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಮತ್ತು ಅದರಿಂದ ಮತ್ತೊಂದು ಸಮಸ್ಯೆ ಹುಟ್ಟಿಸಿಕೊಳ್ಳುವಂಥ ಒಂದು ಗುಣ ಸ್ವಭಾವ ನಿಮ್ಮಲ್ಲಿ ಇರತಕ್ಕಂಥದ್ದು. ನೀವು ಈ ಒಂದು ತಿಂಗಳಿನಿಂದ ನಿಮ್ಮ ಸಾಲಗಳೆಲ್ಲವೂ ಕೂಡ ಕಮ್ಮಿಯಾಗುತ್ತದೆ. ಅದರ ಬಗ್ಗೆ ಅಷ್ಟು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ವಿಶೇಷವಾಗಿ ನೀವು ಬಹಳಷ್ಟು ಸಹನೆಯಿಂದ ಬಹಳಷ್ಟು ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಬಹಳಷ್ಟು ಚಟುವಟಿಕೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಮತ್ತು ಬಹಳಷ್ಟು ಚುರುಕಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ವಿಶೇಷವಾಗಿ ಜನರ ವಿಶ್ವಾಸವನ್ನು ಗಳಿಸುವಂಥ ವ್ಯಕ್ತಿಗಳು ಕೂಡ ನೀವು ಈ ತಿಂಗಳಿನಲ್ಲಿ ಆಗಿರ್ತೀರ. ಮತ್ತು ಬಹಳಷ್ಟು ಉಷ್ಣವುಳ್ಳಂತಹ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ. ನೋಡಿ, ಬಹಳಷ್ಟು ಆತುರವನ್ನು ಪಡಲಿಕ್ಕೆ ಹೋಗಬೇಡಿ. ಈ ತಿಂಗಳಿನಲ್ಲಿ, ಫೆಬ್ರವರಿ ತಿಂಗಳಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಆತುರವನ್ನು ಪಡೀಲಿಕ್ಕೆ ಹೋಗಬೇಡಿ. ಇನ್ನು ಮೊದಲನೇದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಒಂದು ಫಲಗಳಿದೆ ಎಂಬುದನ್ನು ನೋಡೋದಾದರೆ, ನೋಡಿ, ನೀವು ಏನು ನಿತ್ಯ ಕಾಯಕವನ್ನು ಮಾಡ್ತಾ ಇರ್ತೀರ ನಿಮ್ಮ ಉದ್ಯೋಗದಲ್ಲಿ, ಅದೆಲ್ಲವೂ ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ಸಾಗುತ್ತಾ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಡಲಿಕ್ಕೆ ಹೋಗ್ತೀರಾ. ಯಶಸ್ಸಿಗೋಸ್ಕರ ನೀವು ಈ ತಿಂಗಳಿನಲ್ಲಿ ದುಡಿಮೆಯನ್ನು ಮಾಡ್ತೀರಾ. ಮತ್ತು ಯಾವುದಾದ್ರೂ ಹೇಗಾದರೂ ಮಾಡಿ ಈ ಸಾಲದಿಂದ ಮುಕ್ತಿಯನ್ನು ಪಡಿಬೇಕು ಅನ್ನಂತ ಹೇಳಿ ಸ್ವಲ್ಪ ಆದಷ್ಟು ನೀವೇ ಸ್ವಲ್ಪ ವರ್ಕ್ನ ಬಹಳಷ್ಟು ಪ್ರೆಷರನ್ನು ತೆಗೆದುಕೊಂಡು ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ. ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರ್ಬೋದು. ಆ ಒಂದು ಬಹಳ ರಿಸ್ಕಿಯಾಗಿ ಬಹಳಷ್ಟು ಕಷ್ಟವನ್ನು ಪಟ್ಟು ನೀವು ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅಷ್ಟು ನೀವು ಬಹಳಷ್ಟು ಕೆಲಸವನ್ನು ಮಾಡಲೇಬೇಕು ಅಂತ ಕೂತ್ಕೊಂಡು ಈ ತಿಂಗಳಿನಲ್ಲಿ ಮಾಡುವಂಥ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಕಷ್ಟವನ್ನು ಪಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು, ನಾನು ಆವಾಗಲೇ ಹೇಳ್ದಂಗೆ ಒಂದು ಕಾರ್ EMIಗಳನ್ನು ಹಾಕ್ಕೊಂಡಿರ್ತೀರ. ಆ ಕಾರ್ EMIನ ಈ ವರ್ಷದಲ್ಲಿ ಕಂಪ್ಲೀಟಾಗಿ ಬೇಗ ಮುಗಿಸ್ಕೊಳ್ಳಬೇಕು ಅನ್ನುವಂಥ ಗುರಿಯನ್ನು ಹೊಂದಿರ್ತೀರ. ಅದು ಶೀಘ್ರದಲ್ಲಿ ನೆರವೇರುವಂತಹ ಸಾಧ್ಯತೆ ಇದೆ. ಮನೆಗೋಸ್ಕರ ಸಾಲವನ್ನು ಮಾಡಿರ್ತೀರ, ಅದು ಕೂಡ ಅಷ್ಟೇ ನಿಮಗೆ ನಿವಾರಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ. ಇನ್ನು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸಲ್ಲಿ ನೋಡೋದಾದರೆ, ಸಣ್ಣ ಪುಟ್ಟ ಸಾಲಗಳನ್ನು ಮಾಡಿರ್ತೀರ. ಒಂದು ಫೋನ್ ತೊಗೊಳ್ಳೋದಿರ್ಬೋದು ಅಥವಾ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಳೋದಿರ್ಬೋದು. ಅದರಿಂದ ಎಲ್ಲವೂ ಕೂಡ ನಿಮಗೆ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥ ತಿಂಗಳು, ಅದೃಷ್ಟದ ತಿಂಗಳು ಅಂತ ಹೇಳಿದರೆ ಅದು ಮೇಷರಾಶಿ ಅಂತ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿ, ನೀವು ಈ ಒಂದು ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ಜೀವನ ಬಹಳಷ್ಟು ಸಮೃದ್ಧಿದಾಯಕವಾಗಿ, ಆನಂದದಾಯಕವಾಗಿ ಮತ್ತು ಬಹಳಷ್ಟು ಸುಖಕರವಾಗಿರ್ತಕ್ಕಂಥ ಒಂದು ತಿಂಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರ್ಯಾರು ತಯಾರಿಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುತ್ತೀರಾ. ಹಾಗೂ ಮಾನಸಿಕವಾಗಿ ನೆಮ್ಮದಿಯಿಂದ ಓದುತ್ತೀರಾ. ನೀವು ಓದಿದಂಥ ವಿಷಯ ಎಲ್ಲವೂ ಕೂಡ ಚೆನ್ನಾಗಿ ಸಂಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇನ್ನು ನಿಮ್ಮ ವ್ಯಾಪಾರದಲ್ಲಿ ನೋಡೋದಾದರೆ, ನೋಡಿ, ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥ ಸಾಧ್ಯತೆ ಇದೆ. ಹಳೆಯ ಕೆಲಸಗಳೆಲ್ಲವೂ ಕೂಡ ಬಂದು ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ
ಯಾವುದೇ ಕಷ್ಟಗಳಿಲ್ಲದೆ, ಯಾವುದೇ ನಷ್ಟಗಳಿಲ್ಲದೆ ಅದು ಸುಸೂತ್ರವಾಗಿ ಕಾರ್ಯವನ್ನು ರೂಪ ಮಾಡಿಕೊಂಡು ಹೋಗುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಜೂಜಿನಲ್ಲಿ ಯಾರ್ಯಾರು ಇರ್ತೀರ ನೋಡಿ, ಸ್ವಲ್ಪ ಆದಷ್ಟು ಈ ಜೂಜನ್ನು ನೀವು ಅವಾಯ್ಡನ್ನು ಮಾಡಿ. ಯಾಕೆಂದರೆ ಅದರಿಂದ ಅಷ್ಟು ಈ ತಿಂಗಳು ನಿಮಗೆ ಲಾಭಕರವಾಗಿ ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕಬ್ಬಿಣ ಚಟುವಟಿಕೆ, ಕಬ್ಬಿಣ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಹಾಗೂ IT ಸೆಕ್ಟರ್ನಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂಥ ಲಾಭ. ಹಾಗಾಗಿ ತುಂಬ ಉತ್ತಮ ಮಟ್ಟದಲ್ಲಿ ನೀವು ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದು ನಿಮ್ಮ ವ್ಯಾಪಾರದ್ದಾದರೆ, ಇನ್ನು ನಿಮ್ಮ ಕೌಟುಂಬಿಕ ಜೀವನವು ಕೂಡ ಬಹಳಷ್ಟು ರೀತಿಯಾದಂಥ ನೆಮ್ಮದಿಯ ವಾತಾವರಣವು ಕೂಡ ಇರ್ತಕ್ಕಂಥದ್ದು. ಪತ್ನಿಯೂ ಕೂಡ ನಿಮ್ಮ ಮಾತು ಕೇಳ್ತಾರೆ, ಪತಿಯೂ ಕೂಡ ನಿಮ್ಮ ಮಾತು ಕೇಳ್ತಾರೆ. ಒಂದು ಆನಂದದಾಯಕವಾಗಿರ್ತಕ್ಕಂಥ ಜೀವನವನ್ನು ನೀವು ಮಾಡ್ತೀರಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ತಿಂಗಳು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ನೀವು ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡು ಈ ತಿಂಗಳಿನಲ್ಲಿ ಬಹಳಷ್ಟು ಚೆನ್ನಾಗಿರ್ತೀರ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಬಂಧು ಮಿತ್ರರಲ್ಲಿ ಅಥವಾ ಸಹೋದರ ಸಹೋದರಿಯರ ನಡುವೆ ಸ್ವಲ್ಪ ಬಹಳಷ್ಟು ವೈರತ್ವ ಅನ್ನೋದು ಇರ್ತಕ್ಕಂಥದ್ದು. ಹಾಗಾಗಿ ಅವರೊಟ್ಟಿಗೆ ಜಗಳವನ್ನು ಆಡದೆ ನಿಮ್ಮ ಪಾಡಿಗೆ ನೀವು ಶಾಂತಚಿತ್ತವಾಗಿದ್ದರೆ ನಿಮಗೆಲ್ಲ ಕೂಡ ಒಳ್ಳೆಯದು. ಮತ್ತು ಮೇಷರಾಶಿಯವರು ಒಂದನ್ನು ಜ್ಞಾಪಕ ಇಟ್ಕೋಬೇಕು ಏನಪ್ಪ ಅಂತ ಹೇಳಿದ್ರೆ, ಶತ್ರುಗಳಿಂದ ಆದಷ್ಟು ದೂರವಿಟ್ಟರೆ ನಿಮಗೆ ಒಳ್ಳೆಯದು. ಯಾಕೆಂದರೆ ನೀವು ಎಷ್ಟು ಅವರಿಂದ ದೂರ ಇರೋದಿಲ್ವೋ ಕಂಟಕಗಳು ನಿಮಗೆ ಬರೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೇಮ ಜೀವನ, ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ, ಒಳ್ಳೆಯ ಒಂದು ನಂಬಿಕೆ, ವಿಶ್ವಾಸದಿಂದ ಬಹಳಷ್ಟು ಚೆನ್ನಾಗಿರ್ತೀರ. ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು, ಅಡ್ಡಿ ಆತಂಕಗಳು ಇಲ್ಲ. ಇನ್ನು ನಿಮ್ಮ ಆರೋಗ್ಯದಲ್ಲಿ ನೋಡೋದಾದರೆ, ವಿಶೇಷವಾಗಿ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ನೆಮ್ಮದಿದಾಯಕವಾಗಿದ್ದಾನೆ. ಆರೋಗ್ಯದ ವಿಚಾರದಲ್ಲಿ ನಿಮಗೆ ಶನೇಶ್ವರನ ಅನುಗ್ರಹ ಬಹಳಷ್ಟು ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಹಾಗಾಗಿ ನೀವು ಬಹಳಷ್ಟು ಸುಖದಾಯಕವಾಗಿರ್ತಕ್ಕಂಥ, ಸಮೃದ್ಧಿದಾಯಕವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತೀರಾ. ಹಳೆಯ ನೋವುಗಳು ಯಾವ್ಯಾವ ಇತ್ತಲ್ಲ ಅದೆಲ್ಲವೂ ಕೂಡ ಮಂಗಮಾಯವಾಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ನೀವು ಮೊದಲು ಒಂದು ತಲೆಯಲ್ಲಿ ಇಟ್ಕೋಬೇಕೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ಈ ಜಗಳ ಅಥವಾ ತುಂಬ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಎಷ್ಟು ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗ್ತಿರೋ ಅಷ್ಟು ನಿಮಗೆ ಕಂಟಕ. ಅದನ್ನು ಮನೆಯಲ್ಲೇ ಆಗಿರ್ಬೋದು ಅಥವಾ ಹೊರಗಡೆನೇ ಆಗಿರ್ಬೋದು. ಸ್ವಲ್ಪ ಜಾಗ್ರತೆ ಹಾಗೂ ಶಾಂತಚಿತ್ತತೆಯಿಂದ ಇದ್ದರೆ ಒಳ್ಳೆಯದು. ಇಷ್ಟು ಮೇಷರಾಶಿಯ ಅಂಜನದ ಸಿದ್ಧಿಯ ಭವಿಷ್ಯ. ಇನ್ನು ನೋಡಿ, ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅಂದರೆ ಓಂ ನಮೋ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಓಂ ನಮೋ ವಾಸುದೇವಾಯ ನಮಃ ಎಂದು ಮಲಗುವಾಗ ಒಂದು 5 ಬಾರಿ ಹೇಳಿಬಿಟ್ಟು ಮಲಗಿ, ಮುಂದಿನ ದಿನ ಅಂದರೆ ಈ ತಿಂಗಳು ಇವತ್ತು 1ನೇ ತಾರೀಕು ಹೇಳಿದ್ರೆ ನಾಳೆ 2ನೇ ತಾರೀಕಿಗೆ ಅದು ನಿಮಗೆ ಶುಭವಾಗುತ್ತೆ. ಈ ರೀತಿಯಲ್ಲಿ ಈ ತಿಂಗಳು ಪೂರ್ತಿ ಓಂ ನಮೋ ವಾಸುದೇವಾಯ ನಮಃ ಅಂತ ಹೇಳಿ ಮಲ್ಕೊಳ್ಳಿ. ನಿಮಗೆ ಕೆಟ್ಟ ಕನಸುಗಳು ಕೂಡ ದೂರವಾಗುತ್ತೆ. ಮತ್ತು ಬಹಳಷ್ಟು ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಅನ್ನೋದು ಕೂಡ ಬರೋದಿಲ್ಲ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ವಾಸುದೇವ ಎಂದು ಕಮೆಂಟ್ ಮಾಡಿ. ಶುಭವಾಗುತ್ತೆ.